ಬೇಡ, ಹುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದೇ ಹೊಳೆಯಲು ಬೇಡ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮ ದೇವ ಉಳಿಸುವ ಪರಿ. ದ ಪ್ರಿಯಾಂಬಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನ ಇವತ್ತು ಪ್ರಜಾಪ್ರಭುತ್ವದಲ್ಲಿ ನಾವೆಲ್ಲ ಬದುಕನ್ನು ನಡೆಸಿಕೊಳ್ತಾ ಇದ್ದೇವೆ. 12ನೇ ಶತಮಾನದಲ್ಲಿ ಯಾವುದೂ ಸಂವಿಧಾನ ಇರಲಿಲ್ಲ, ಅರಸೊತ್ತಿಗೆ ಇತ್ತು, ನಿರಂಕುಶ ಆಡಳಿತ ಅಲ್ಲಿತ್ತು. ಅಂತ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವವನ್ನ ಬೀಜವನ್ನ ಬಿತ್ತಿದಂತವರು ನಮ್ಮ ಶರಣರು, ಬಸವಾದಿ ಶರಣರು, ಬಸವಣ್ಣನವರು ಮಂತ್ರಿಗಳಾಗಿದ್ದರು, ಪ್ರಧಾನಮಂತ್ರಿಗಳಾಗಿದ್ದರು, ಪ್ರೈಮ್ ಮಿನಿಸ್ಟರ್ ಆಫ್ ದ ಕಲ್ಯಾಣ, ಪ್ರೈಮ್ ಮಿನಿಸ್ಟರ್ ಆಫ್ ದ ಬುಜ್ಜಳದೊರೆ. ಹೀಗಾಗಿ ಕಲ್ಯಾಣದೊಳಗೆ ಅರ್ಥ ಸಚಿವ, ಕಲ್ಯಾಣದೊಳಗೆ ಭಕ್ತಿ ಭಂಡಾರಿ ಬಸವಣ್ಣನವರಾಗಿ ಕಾಯಕ ಜೀವಿ, ಎಲ್ಲ ಶರಣರಿಗೆ ಕಾಯಕವನ್ನು ಕಲಿಸಿಕೊಟ್ಟಂತವರು. ಮೂಳಿಗೆ ಮಾರೆಯ ಕಾಶ್ಮೀರದಿಂದ ಬಂದರು, ಸಂದಳಿಗಿಂದ ಸಿದ್ದರಾಮೇಶ್ವರ ಬಂದರು. ಹೀಗೆ ಆದಾಯ ಅನ್ನುವಂಥ ಸೌರಾಷ್ಟ್ರದಿಂದ ಆದಾಯ ಬಂದರು. ಹೀಗಾಗಿ ಎಲ್ಲ ಬಸವಾದಿ ಶರಣರು ಎಲ್ಲ ಬೇರೆ ಬೇರೆ ದೇಶಗಳಿಂದ ಬಂದಂತವರು. ಮೊಹಮ್ಮದ್ ಅನ್ನುವಂತ ಒಬ್ಬ ವ್ಯಕ್ತಿ ರಾಜ ಬಂದು ಇಲ್ಲಿಯ ಕಲ್ಯಾಣದೊಳಗೆ ಬಂದು ಮರಳು ಶಂಕರ ದೇವಾದ. ಹೀಗೆ ಎಲ್ಲ ಜಾತಿ ಮತ ಪಂಥ ಯಾವುದೂ ಇಲ್ಲ. ಬಸವಣ್ಣನವರ ವಚನದಲ್ಲಿ ಎಲ್ಲ ಕುಲದವರು, ಎಲ್ಲ ಶರಣರು ಅಂದ್ರೆ ಕುಲಕ್ಕೊಬ್ಬ ಶರಣರು ಅನ್ನುವಂಥದ್ದು. ಎಲ್ಲ ಶರಣರು ಮಾಡಿದಂತಹ ಬಹುದೊಡ್ಡ ಕಾಯಕ. ನಾವೆಲ್ಲ ಕಾಯಕ ಮಾಡಬೇಕಂತ, ಕಾಯಕ ಇರಲಿಲ್ಲ ಅಂತಂದ್ರೆ ನಮಗೆ ಬೆಲೆನೇ ಇಲ್ಲ. ಅದಕ್ಕೆ ಬಸವಣ್ಣವರು ಕಾಯಕ ಸಂಸ್ಕೃತಿಯನ್ನು ಕೊಟ್ಟಂತರು.